ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲ್ ಡೆವಲಪ್ಮೆಂಟ್ಸ್ ನೋಡೋದೇ ಈಗ ಒಂದು ಕುತೂಹಲ. ಒಂದು ದಿನಕ್ಕಿಂತ ಇನ್ನೊಂದು ದಿನ ಸರ್ಜಿಕಲ್ ಸ್ಟ್ರೈಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್. ಈಗೇನು ಕಥೆ? ಸುವೇಂದು ಅಧಿಕಾರಿ ಜೀವಕ್ಕೆ ಕುತ್ತು ಬಂದಿದೆ. ಆದರೆ ಸುವೇಂದು ಅಧಿಕಾರಿ ಅದಕ್ಕಿಂತ ದೊಡ್ಡ ಹೆಜ್ಜೆನೇ ಇಡ್ತಾ ಇದ್ದಾರೆ. ಡೋಂಟ್ ಕೇರ್, ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸುವೇಂದು ಅಧಿಕಾರಿ ಈಗ 1.25 ಕೋಟಿ SC ST OBC ಸರ್ಟಿಫಿಕೇಟ್ಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. 2011ರಿಂದ TMC ಸರ್ಕಾರ ಅಸಲಿಗೇನು ಮಾಡಿದೆ? ಸರ್ಕಾರದ ಸವಲತ್ತುಗಳು ಯಾವ ರೀತಿ ಕಂಡವರ ಜೇಬು ಸೇರಿದೆ? ಸುವೇಂದು ಅಧಿಕಾರಿಗೆ ಏನು ಮಾಡ್ತಿದ್ದಾರೆ? ಇತ್ತ ಅಭಿಷೇಕ್ ಬ್ಯಾನರ್ಜಿ ಜೈಲಿಗೆ ಹೋಗೋದು ಫಿಕ್ಸಾ? ಅವತ್ತು ಎಲೆಕ್ಷನ್ಗೂ ಮುನ್ನ ರಿವ್ಯೂ ಈ ಸುದ್ದಿ ಪ್ರಸಾರ ಮಾಡಿತ್ತು. ಎಂಥ ಬೆಳವಣಿಗೆ ಇದು! ಯಾವ ದೇಶದಲ್ಲಿದ್ದೀವಿ ಅನ್ನುವಂಥ ಆಶ್ಚರ್ಯಕರವಾದ ಡೆವಲಪ್ಮೆಂಟ್ ಆಗಿತ್ತು. ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ, TMCಯ ಹಲವು ಪ್ರಮುಖ ನಾಯಕರು ಏನು ಮಾಡಿದ್ರಲ್ಲ, ಅದರ ಸುತ್ತ ಈಗ ಬಿಗ್ ಆ್ಯಕ್ಷನ್ ಆಗ್ತಿರೋದು. ಇವ್ರಿಗೆಲ್ಲ ಕಂಬಿ ಎಣಿಸೋ ದಿನಗಳು ಹತ್ರ ಬಂದ್ವು ಅನ್ನೋ ಮಟ್ಟಿಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲು ಇದರಿಂದಾನೇ ಶುರು ಮಾಡೋಣ. ಅಭಿಷೇಕ್ ಬ್ಯಾನರ್ಜಿ ಅದು ಯಾವ ಗಾಡ್ ಫಾದರ್ ಬರ್ತಾನೆ ನೋಡೇ ಬಿಡೋಣ. ಚುನಾವಣೆ ಆದಮೇಲೆ, ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಯಾವನು ಇರಲ್ಲ ಇಲ್ಲಿ ನಿಮ್ಮನ್ನು ಕಾಪಾಡೋಕೆ. ಅಂದರೆ ಬೇರೆಯವ್ರಿಗೆ ಓಟ್ ಹಾಕೋರನ್ನ ಹೆದರಿಸೋ ರೀತಿ. ಅಮಿತ್ ಶಾನೂ ಬರಲ್ಲ, ಯಾರೂ ಬಂದು ಕಾಪಾಡೋಕ್ಕಾಗಲ್ಲ ಡೆಲ್ಲಿಯಿಂದ. ಯಾವ ರಕ್ಷಣಾ ಪಡೆನೂ ಇರಲ್ಲ. 8ನೇ ತಾರೀಕು ನಂತರ ಎಲ್ಲ ಕಿತ್ತೆದ್ದು ಓಡ್ತಿರ್ತಾರೆ. ಅದು ಯಾರು ಬರ್ತಾರೋ ನೋಡೇ ಬಿಡೋಣ, ನಾವೇ ಇಲ್ಲಿರೋರು ನೆನಪಿಟ್ಕೊಳ್ಳಿ ಎನ್ನುವ ಮೂಲಕ ಸೆಕೆಂಡ್ ಫೇಸ್ಗೂ ಮುನ್ನ ಓಟ್ ಹಾಕೋಕೆ ಬರೋರನ್ನ ತಪ್ಪಿ ಬೇರೆಯವ್ರಿಗೆ ಓಟ್ ಹಾಕಿದ್ರೆ ನಿಮ್ಮ ಕಥೆ ಏನಾಗುತ್ತೆ ನೋಡಿ ಅಂತ ಹೆದರಿಸಿ ಬೆದರಿಸಿ ಓಟ್ ಹಾಕ್ಸ್ಕೊಳ್ಳೋ ಪ್ರಯತ್ನವ ಅನ್ನೋ ಮಟ್ಟಿಗೆ ಇದು ಆಕ್ರೋಶಕ್ಕೆ ಗುರಿಯಾಗಿತ್ತು ವಿಡಿಯೋ. অমিত শাহকে চ্যালেঞ্জ করব, যদি আপনার বুকের পাটা থাকে আর বাপের বেটা হন, 4 তারিখ কলকাতায় থাকবেন, 12টার পর দেখা হবে। কত বড় গুন্ডা আপনি আর কত আপনার ক্ষমতা, 4 তারিখ দেখা হবে। খেলা তোমরা শুরু করেছো, শেষ তৃণমূল করবে। ಇಲ್ಲಿ ಪೊಲೀಸರು ನೀವಿಲ್ಲೇ ಇರಬೇಕು. ಪೊಲೀಸರನ್ನು ಹೆದರಿಸಿದ್ರು. ಪೊಲೀಸರು, ವೆಸ್ಟ್ ಬೆಂಗಾಲ್ ಪೊಲೀಸರು ಇಲ್ಲೇ ಇರಬೇಕು, ರಕ್ಷಣಾ ಪಡೆಗಳು ಹೇಳ್ದಂಗೆಲ್ಲ ಕುಣಿಬೇಡಿ ಅಂತ ಮಮತಾ ಬ್ಯಾನರ್ಜಿ ಅವರು ಅವರನ್ನು ಹೆದರಿಸಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಮತ್ತು ಹಿಂದೆಲ್ಲ ಯಾರು TMC ಬಿಟ್ಟು ಕಾಂಗ್ರೆಸ್ಸು, ಕಮ್ಯುನಿಸ್ಟು, BJP ಯಾರಿಗಾದ್ರೂ ಬೇರೆಯವ್ರಿಗೆ ಓಟ್ ಹಾಕಿದ್ರೆ ಅಂಥವ್ರ ಮನೆ ಹೆಣ್ಣು ಮಕ್ಕಳಿಗೆ ಏನು ಕಥೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನ ಮಾಜಿ ವಕೀಲರೊಬ್ಬರು ಬರ್ಕೊಂಡಿದ್ದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದನ್ನು ಹೇಳೋದಕ್ಕೂ ಕಷ್ಟ ಆಗುತ್ತೆ. ಇಂಥದ್ದೆಲ್ಲ ನಡೆದಿತ್ತಲ್ಲ, ಈಗ ಅವ್ರಿಗೆಲ್ಲ ಹೆಡೆಮುರಿ ಕಟ್ಟುವ ಕೆಲಸ ಆಗ್ತಿದೆ. ಅಭಿಷೇಕ್ ಬ್ಯಾನರ್ಜಿ ಅವ್ರ ವಿರುದ್ಧ FIR ಬಿದ್ದಿದೆ. ಅಮಿತ್ ಶಾ ಅವರನ್ನೇ ಹೆದರಿಸುವ, ಅಮಿತ್ ಶಾ ಕೇಂದ್ರ ಗೃಹ ಸಚಿವರ ವಿರುದ್ಧವೇ ನಾಲ್ಗೆ ಹರಿಬಿಟ್ಟಿದ್ದು ಮತ್ತು ಜನರನ್ನು ಹೆದರಿಸಿದ್ದು. ಈಗ ಈ ಕೇಸ್ನಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮತ್ತು ಬೇರೆದು ಇದೆಯಲ್ಲ, ಒಂದಕ್ಕೊಂದು ಉರುಳು ಬಿಗಿ ಆಗ್ತಾ ಹೋಗಬಹುದು. TMCಯ ಯಾರ್ಯಾರು ಕಂಬಿ ಎಣಿಸ್ತಾರೆ ಗೊತ್ತಿಲ್ಲ. ಆ ರೀತಿ 3-4 ಜನ ಮಿನಿಸ್ಟರು CBI ಬಲೆಗೆ ಬೀಳೋ ಥರ ಕಾಣಿಸ್ತಿದೆ. ED ಬಲೆಗೆ ಬಿದ್ದಿದ್ದಾರೆ. ಮತ್ತು ಮಮತಾ ಬ್ಯಾನರ್ಜಿ ಅವರು ಅತ್ಯಾಪ್ತ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಅವ್ರ ಕೈಯಲ್ಲೇ ಇತ್ತು, ಎಲ್ಲ ಜನರನ್ನ ಹೆದರಿಸ್ತಿದ್ರು ಅನ್ನುವಂಥ ಆರೋಪ ಇತ್ತು. ಈಗ ಅವ್ರಿಗೂ ಕೂಡ ತನಿಖಾ ಏಜೆನ್ಸಿಯ ಶಾಕ್ ಎದುರಾಗಿದೆ. ಇಂಥದ್ದೆಲ್ಲ ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಆಡಳಿತಾತ್ಮಕ ಸುಧಾರಣೆ ಕಂಡು ಕೇಳರಿಯದ ರೀತಿಯಲ್ಲಿ ನಡೀತಿರೋದು. 1.69 ಕೋಟಿ SC ST OBC ಸರ್ಟಿಫಿಕೇಟು, ಇದನ್ನ ಈಗ ಸ್ಕ್ಯಾನರ್ ಅಡಿ ತಂದಿದ್ದಾರೆ ಸುವೇಂದು ಅಧಿಕಾರಿ. 2011ರ ಬಳಿಕ ಯಾರ್ಯಾರಿಗೆ SC ST OBC ಸರ್ಟಿಫಿಕೇಟ್ ಇಶ್ಯೂ ಆಗಿದೆಯಲ್ಲ ವೆಸ್ಟ್ ಬೆಂಗಾಲಲ್ಲಿ, ಅದರಲ್ಲಿ ಸಿಕ್ಕಾಪಟ್ಟೆ ಫೇಕ್ ಇದೆಯಂತೆ. ಅಂದರೆ ಯಾರಿಗೆ ಅರ್ಹತೆ ಇಲ್ವೋ, ಯಾರು ಆ ಜಾತಿಗೆ ಸೇರಿದವರಲ್ವೋ ಅಂಥವ್ರಿಗೆ ಸರ್ಕಾರದ ಯೋಜನೆಗಳು, ಸರ್ಕಾರದ ಸೌಲಭ್ಯಗಳು ತಲುಪ್ತಿವೆ. ಒಂದು ಜನರೇಷನ್ ಅಲ್ಲ, 2 ಜನರೇಷನ್ಗೆ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಫಸ್ಟು ಅಲ್ಲಿ ಅರ್ಜಿ ಹಾಕೋದು ಕ್ಯಾಂಪ್ ಮಾಡಿದರು. ಆ ಕ್ಯಾಂಪಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ರು ಅವರಿಗೆಲ್ಲ SC ST ತರಾತುರಿಯಲ್ಲಿ ಕೊಟ್ಟು ಬಿಟ್ಟಿದ್ದಾರಂತೆ. ಅದು 2021ರ ಬಳಿಕ ಅಂತೂ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತೆ. ಯಾವಾಗ BJP ನೆಲೆಯೂರುತ್ತೆ ಅನ್ನೋ ಸುಳಿವು ಸಿಕ್ತೋ ಲೋಕಸಭೆ ಮತ್ತು ಕಳೆದ ಚುನಾವಣೆ ಬಳಿಕ, ಆವಾಗ ಕಂಡವ್ರಿಗೆ ಅವ್ರಿಗೆ ಬೇಕಾದಂಗೆ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಸೌಲಭ್ಯ ಕೊಟ್ಟು ತನ್ನ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ತಿದೆ TMC ಅನ್ನೋ ಆರೋಪ ಕೇಳಿ ಬಂದಿತ್ತು. ಒಂದು ಕಡೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಇಲ್ಲಿನ ಸೌಲಭ್ಯ ಕೊಡೋದು, ಮತ್ತೊಂದು ಕಡೆ
ಅರ್ಹತೆ ಇಲ್ಲದ ಬೇರೆಯವ್ರಿಗೆ OBC SC ST ಸರ್ಟಿಫಿಕೇಟ್ ಕೊಡೋದು. ಇದರಿಂದ ನಿಜವಾಗಿ ಅರ್ಹತೆ ಇರೋರು ಯಾರಿದ್ದಾರಲ್ಲ, ನಿಜವಾಗಿ ಪರಿಶಿಷ್ಟರು ಮತ್ತು ಹಿಂದುಳಿದವರು, ಪಾಪ ಅವರು ತಮ್ಮ ಸೌಲಭ್ಯಗಳು ತಮಗೆ ಸಿಗಬೇಕಾದಂಥ ರಿಸರ್ವೇಷನ್ ಸಿಗದೆ ತಮ್ಮ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತ ಕಣ್ಣೀರಿಟ್ಟು ಹಲವಾರು ಕಂಪ್ಲೇಂಟ್ಸ್ ಎಲ್ಲ ಹೋಗಿತ್ತು. ಬಟ್ ಯಾರೂ ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಈಗ ಬರ್ತಿದ್ದಂಗೆ ಸುವೇಂದು ಅಧಿಕಾರಿ ಇನ್ವೆಸ್ಟಿಗೇಷನ್ಗೆ ಹಚ್ಚಿದ್ದಾರೆ. ಮತ್ತು ಯಾರು ಅಫಿಷಿಯಲ್ಸು ಯಾರು ಫೇಕ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಾರಲ್ಲ ಅವ್ರಿಗೆಲ್ಲ ಕುತ್ತಿಗೆಗೆ ಬರ್ತಾ ಇದೆ. ಈಗ ಅವ್ರ ವಿರುದ್ಧವೇ ಆ್ಯಕ್ಷನ್ ಆಗುತ್ತೆ. ಈಗ ಪ್ರತಿಯೊಬ್ಬರು ಬಂದು ಅವರೇ ಇಶ್ಯೂ ಆಗಿರೋ ಸರ್ಟಿಫಿಕೇಟನ್ನು ಸರಿ ಮಾಡಬೇಕು. ಯಾರಿಗೆ ಕರೆಕ್ಟಾಗಿ ಹೋಗಿದೆ, ಯಾರಿಗೆ ತಪ್ಪಾಗಿ ಹೋಗಿದೆ ಅನ್ನೋದನ್ನು ಅಧಿಕಾರಿಗಳೇ ಕ್ಲಿಯರ್ ಮಾಡಿ ಅದನ್ನು ಬೈಫರ್ಕೇಟ್ ಮಾಡಿ ಪಕ್ಕಾ ಮಾಡಬೇಕು. ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು. ಡೆಡ್ಲೈನ್ ಹಾಕಿ ಸುವೇಂದು ಅಧಿಕಾರಿಗೆ 1.69 ಕೋಟಿ ಸರ್ಟಿಫಿಕೇಟ್ಗಳಿಗೆ ಸ್ಕ್ಯಾನರ್ ಇಟ್ಟಿದ್ದಾರೆ ಅನ್ನೋದು ಅತ್ಯಂತ ದೊಡ್ಡ ಬೆಳವಣಿಗೆ. ಒಂದು ಈ SIR ಅಲ್ಲಿ ಯಾರ್ಯಾರು ಹೊರಗಡೆ ಬಿದ್ದಿದ್ದಾರಲ್ಲ, ಅಕ್ರಮ ಬಾಂಗ್ಲಾ ವಲಸಿಗರು, ಅಲ್ಲಿ ಯಾರು ಕಳ್ಳ ದಾರಿಯಿಂದ ತಗೊಳ್ತಾ ಇದ್ರಲ್ಲ ಸೌಲಭ್ಯಗಳನ್ನು, ಅವ್ರಿಗೆಲ್ಲ ರೇಷನ್ ಕಾರ್ಡ್ ಕಟ್, ವೆಲ್ಫೇರ್ ಸ್ಕೀಮ್ಗಳಿಂದ ಔಟ್, ನಂಬರ್ 1. ಎರಡನೇದಾಗಿ ಈ ರೀತಿ ಅಕ್ರಮ ಸರ್ಟಿಫಿಕೇಟ್ಗಳನ್ನು ತಗೊಂಡು ಸೌಲಭ್ಯ ಪಡ್ಕೊಳ್ತಿರೋದೆಲ್ಲ ಕಿಕ್ ಔಟ್. ಸೊ 2 ಅತ್ಯಂತ ಮಹತ್ವದ ಸುಧಾರಣೆ ಈಗ ಸುವೇಂದು ಅಧಿಕಾರಿ ಅವರು ಬರ್ತಾ ಇದ್ದಂಗೆ ಆಗ್ತಾ ಇರೋದು. ನಾನ್ ಇಂಡಿಯನ್ಸು, ಗೋಸ್ಟ್ ಬೆನಿಫಿಷಿಯರೀಸು ಎಲ್ಲ ಈಗ ಸ್ಕ್ಯಾನರ್ ಅಡಿಯಲ್ಲಿ ಬಂದಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಇಷ್ಟು ದಿನ ಕೋಟಿ ಏನು ಲಕ್ಷಗಟ್ಟಲೆ ಕೋಟಿ ಕಂಡವರ ಜೇಬು ಸೇರ್ತಿತ್ತಲ್ಲ, ನಮ್ಮ ದೇಶದ ಅರ್ಹರಿಗೆ ಸಿಗಬೇಕಾಗಿದ್ದು ಅದೆಲ್ಲವನ್ನು ಫಿಲ್ಟರ್ ಮಾಡಿ ಬಿಸಾಕ್ತಿದ್ದಾರೆ ಸುವೇಂದು ಅಧಿಕಾರಿ. ಮತ್ತೊಂದು ಕಡೆ TMC ಸಪೋರ್ಟರ್ಸ್ಗೆ ಈಗ ಆಘಾತದ ಮೇಲೆ ಆಘಾತ ಎದುರಾಗಿದೆ. ಈ ರೀತಿ ಸರ್ಕಾರ ಆ್ಯಕ್ಷನ್ ತಗೊಳಕ್ಕೆ ಮುಂದಾಗ್ತಿರೋದು. ಆದರೆ ಸುವೇಂದು ಅಧಿಕಾರಿ ಅವ್ರಿಗೆ ಈಗ ಜೀವ ಭಯ ಶುರು ಆಯಿತಾ? ಅವ್ರು ತಲೆಗೆಡಿಸ್ಕೊಳ್ತಾ ಇಲ್ಲ. ಆದರೆ ಇಮೇಲು, ಫೋನ್ ಕಾಲ್ಸು ಎಲ್ಲ ಸಿಕ್ಕಾಪಟ್ಟೆ ಬರ್ತಾ ಇದೆ. ಮುಗಿಸ್ತೀವಿ ನಿಮ್ಮನ್ನು, ಸುವೇಂದು ಅಧಿಕಾರಿ ಬಾಂಬ್ ಇಡ್ತೀವಿ ನಿಮ್ಮ ಮನೆಗೆ ಅಂತ ಇಮೇಲ್ ಬಂದಿದೆ. ಇನ್ನು ಜಾಸ್ತಿ ದಿನ ಸುವೇಂದು ಅಧಿಕಾರಿ ಉಳಿಸಲ್ಲ ಅಂತ ಯೋಗಿ ಆದಿತ್ಯನಾಥ್ ಅವರು ಇದಕ್ಕೆಲ್ಲ ಹೆದರ್ಕೊಂಡಿದ್ರೆ ಇಷ್ಟೆಲ್ಲ ಮಾಡೋಕ್ಕಾಗ್ತಿತ್ತ? ಇಂಥದ್ದು ಎಷ್ಟು ಸಾವಿರ ಎಷ್ಟು ಲಕ್ಷ ಬಂದಿರುತ್ತೋ ಅದೇ ರೀತಿಯಲ್ಲಿ ಸುವೇಂದು ಅಧಿಕಾರಿ ಅವ್ರಿಗೆ ಈಗ ಸಿಕ್ಕಾಪಟ್ಟೆ ಶುರುವಾಗಿದೆ. ಹಸ್ನೈನ್ ಇಕ್ಬಾಲ್ ಅನ್ನುವಂಥ ವ್ಯಕ್ತಿ, 27 ವರ್ಷದ ವ್ಯಕ್ತಿ, ಈಗ ಇಮೇಲ್ ಮೂಲಕ ಸುವೇಂದು ಅಧಿಕಾರಿ ಮುಗಿಸುವಂತಹ ಎಚ್ಚರಿಕೆ ಕೊಟ್ಟಿರೋದು, ಅರೆಸ್ಟ್ ಮಾಡಿದ್ದಾರೆ. ಮತ್ತು ತುಂಬಾ ನಡೀತಾ ಇದೆ. ಟೆಂಪಲ್ಗಳಲ್ಲಿ ಹೋಗಿ ವಿರೂಪಗೊಳಿಸುವಂಥದ್ದು ಇಂಥದ್ದೆಲ್ಲ ಸುಮಾರು ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಾಪಟ್ಟೆ. ಅಲ್ಲಿ ವೈಷಮ್ಯ ಸೃಷ್ಟಿ ಮಾಡಬೇಕು, ಸಮಾಜದ ಶಾಂತಿ ಹದಗೆಡಿಸ್ಬೇಕು. ಒಂದು ಸಣ್ಣ ಏನೋ ಒಂದು ವಿಷಯ, ಟೆಂಪಲ್ಲು ಮಾಸ್ಕೋ ಅಂದ್ಕೊಂಡು ಒಂದು ಕಿಡಿ ಹೊತ್ಕೊಂಡ್ರೆ ಅಲ್ಲಿಂದನೇ ದಂಗೆ ಎಬ್ಬಿಸ್ಬೇಕು ಅನ್ನೋ ತನಕ ಎಲ್ಲ ನಡೀತಿದೆ. ಬಟ್ ಪೊಲೀಸ್ ಅಧಿಕಾರಿಗಳನ್ನೇ ಚೇಂಜ್ ಮಾಡಿ ಬಿಸಾಕಿದ್ದಾರೆ ಸುವೇಂದು ಅಧಿಕಾರಿ. ಹಿಂದೆ ಇದ್ದವರು TMC ಗೌರ್ಮೆಂಟ್ಗೆ ಲಾಯಲ್ ಆಗಿದ್ದವ್ರನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಆ ಮೂಲಕ ಅಲ್ಲಿ ಏನು ಕಿಮಿಕ್ ಅನ್ನಬಾರ್ದು, ಪ್ರತಿಯೊಬ್ಬರು ಈಗ ಸ್ಕ್ಯಾನರ್ ಅಡಿಯಲ್ಲಿ ಬರ್ತೀರಾ ಅಂತ ಆ್ಯಕ್ಷನ್ ತಗೊಳ್ಳೋಕೆ ಶುರು ಮಾಡಿರೋದು. ಇನ್ನು ಸ್ಲಾಟರ್ ಹೌಸ್ಗಳು ಬಕ್ರೀದ್ ಈದ್ಗೂ ಮುನ್ನ ಅಕ್ರಮವಾಗಿ ಏನು ನಡೀತಾ ಇತ್ತಲ್ಲ ಅದೆಲ್ಲ ಕ್ಲೋಸ್ ಮಾಡಿಸ್ತಿದ್ದಾರೆ. ಫಿಟ್ನೆಸ್ ಸರ್ಟಿಫಿಕೇಟು ಆ್ಯನಿಮಲ್ಸ್ಗೆ, ಆ ಒಂದು ಪರ್ಟಿಕ್ಯುಲರ್ ಪ್ರಾಣಿಗೆ ಎಷ್ಟು ವಯಸ್ಸಾಗಿದೆ, ಅದು ಎಷ್ಟು ಆರೋಗ್ಯವಾಗಿದೆ ಅನ್ನೋದನ್ನು ಖಚಿತಪಡಿಸುವ ಸರ್ಟಿಫಿಕೇಟ್ ಇಲ್ಲದೆ ಅದನ್ನು ವಧೆ ಮಾಡುವಂತಿಲ್ಲ. ಸಾರ್ವಜನಿಕ ವಧೆ ಮತ್ತೊಂದು ಎಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಇದು ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಲಾಗ್ತಿದೆ. TMC ಎಲ್ಲ ಈಗ ಮುಗಿಬೀಳ್ತಿದೆ. ಆದರೆ ಕಮ್ಯುನಿಟಿ ಟಾರ್ಗೆಟ್ ಮಾಡೋದಿಲ್ಲ. ಇಡೀ ದೇಶಕ್ಕೆ ಅಪ್ಲೈ ಆಗೋ ಕಾನೂನು ಎಲ್ರಿಗೂ ಅಪ್ಲೈ ಆಗುತ್ತೆ. ಅಷ್ಟು ಬಿಟ್ಟರೆ ಇಲ್ಲಿ ನ್ಯಾಯದ ದಾರಿಯಲ್ಲಿ ನಡೀತಿದ್ದೀವಿ ಬಿಟ್ಟರೆ ಯಾರಿಗೂ ಇಲ್ಲ. ಒಂದು ಕಮ್ಯುನಿಟಿ ಟಾರ್ಗೆಟ್ ಇಲ್ಲವೇ ಇಲ್ಲ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ಆಗುತ್ತೆ. ಇಲ್ಲಿಗಲ್ ಫ್ಯಾಕ್ಟ್ರಿ, ಅದು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ, ಹೆಚ್ಚು ಜನ ಮುಸಲ್ಮಾನರ ಫ್ಯಾಕ್ಟ್ರಿಗಳು ಹೋಗಿದ್ದಾವೆ ಅಂತ ತಲೆಗೆಡಿಸ್ಕೊಂಡ್ರೆ ನಾವೇನು ಮಾಡೋಣ? ಹಿಂದೂಗಳ ಫ್ಯಾಕ್ಟ್ರಿ ಅಕ್ರಮವಾಗಿದ್ರು ಅದನ್ನು ನೆಲಸಮ ಮಾಡ್ತೇವೆ, ಬುಲ್ಡೋಜರ್ ಆ್ಯಕ್ಷನ್ ಪಕ್ಕ ಅಂತ ಅವ್ರು ಹೇಳ್ತಿರೋದು. ಸೊ ಇಲ್ಲಿ ಮೋಸ್ಟ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಒಂದು ಕಮ್ಯುನಿಟಿಯನ್ನು ಓಲೈಸೋದಕ್ಕೋಸ್ಕರ ಈ ರೀತಿ ಮಾಡಲಾಗಿತ್ತಾ? ಯಾಕೆ ಒಂದು ಕಮ್ಯುನಿಟಿ ಈ ರೀತಿ ಈಗ ಅಳ್ತಾ ಇದೆ, ಗೋಳಾಡ್ತಿದೆ ಅಂದರೆ ಬಹುಶಃ ಅವ್ರಿಗೆ ನಿಜವಾದ ಅಭಿವೃದ್ಧಿ ತೋರಿಸದೆ ಮೂಗಿಗೆ ತುಪ್ಪ ಸವರೋ ರೀತಿಯಲ್ಲಿ ಇದೇ ಅಭಿವೃದ್ಧಿ ಅಂತ ಬಣ್ಣದ ಲೋಕ ಕಟ್ಕೊಟ್ಟಿದ್ರು ಏನೋ ಮಮತಾ ಬ್ಯಾನರ್ಜಿ. ಈಗ ಅದೆಲ್ಲ ಟಾರ್ಗೆಟ್ ಆಗಿದೆ. ಆದರೆ ಕೆಲವು ದಿನಗಳಲ್ಲಿ ನಿಜವಾದ ಅಭಿವೃದ್ಧಿ ಏನು ಅಂತ ಎಲ್ಲರಿಗೂ ತೋರಿಸ್ಕೊಡ್ತೀವಿ ಅನ್ನೋದು ಸುವೇಂದು ಅಧಿಕಾರಿ ಅವರ ಸಂಕಲ್ಪ. ಸೊ ಕಾದು ನೋಡಬೇಕು. ಒಂದು ಕಡೆ ಅಭಿಷೇಕ್ ಬ್ಯಾನರ್ಜಿ ಅವ್ರ ಶಾಕ್, ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ಅವ್ರೀಗ ಎಲ್ಲರಿಗೂ ಹೇಳಿಬಿಟ್ಟಿದ್ದಾರೆ. ಪಕ್ಷ ಒಡೆಯೋ ರೀತಿ ಕಾಣಿಸ್ತಾ ಇದೆ. ಯಾರ್ಯಾರು ಹೋಗ್ತಿರೋ ಹೋಗಿ, TMC ಬಿಟ್ಟು ಹೀನಾಯ ಸೋಲಾಗಿದೆ. ಸೊ ಬಹಳಷ್ಟು ಜನ ಶಾಸಕರು ನೇರ ಸುವೇಂದು ಅಧಿಕಾರಿ ಸಪೋರ್ಟ್ ಮಾಡ್ತಿದ್ದಾರೆ. ಅಧಿಕಾರಿ ಕರೆದ್ರೆ ಹೋಗ್ತೀವಿ ಅಂತಿದ್ದಾರೆ. ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಕುಟುಂಬ ರಾಜಕಾರಣದ ವಿರುದ್ಧ ಚೀತು ಅಂತಿದ್ದಾರೆ. ಇದೆಲ್ಲದರ ಪರಿಣಾಮ ಪಕ್ಷದಲ್ಲಿ ದೊಡ್ಡ ಆಪರೇಷನ್ ಆದರೂ ಅಚ್ಚರಿ ಇಲ್ಲ, ಇನ್ನೊಂದು ವರ್ಷ ಕಳೆಯೋದ್ರೊಳಗೆ ಅನ್ನೋ ಥರದ ಬೆಳವಣಿಗೆ ಆಗ್ತಿದೆ. ಸೊ ಹೋಗೋರೆಲ್ಲ ಹೋಗಿ ನಾನು ಹೊಸದಾಗಿ ಪಕ್ಷ ಕಟ್ತೀನಿ ಅಂತ ಈಗ BJP ವಿರುದ್ಧ ಕೆಂಡ ಕಾರ್ತಿರೋದು ಮಮತಾ ಬ್ಯಾನರ್ಜಿ. ಸೊ ವೆಸ್ಟ್ ಬೆಂಗಾಲಲ್ಲಿ ಪ್ರತಿದಿನದ
ಸಮರ ಅನ್ನೋ ರೀತಿಯಲ್ಲಿ ನಡೀತಿದೆ ಕಾರ್ಯಾಚರಣೆ. ಕಾದ್ ನೋಡೋಣ ಎಷ್ಟು ದಿನಗಳಲ್ಲಿ ಸ್ವಚ್ಛಗೊಳಿಸಲಿದ್ದಾರೆ ಸುವೇಂದು ಅಧಿಕಾರಿ ಬಂಗಾಳವನ್ನ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.